ಪ್ರಿಯಕರನ ಕಿರುಕುಳಕ್ಕೆ ಬೇಸತ್ತು ಪ್ರೇಯಸಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರಿನಲ್ಲಿ ಪಿಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಪ್ರಿಯಾಂಕಾ 21 ವರ್ಷದ ಯುವತಿ ಮೃತ ಯುವತಿಯಾಗಿದ್ದಾಳೆ. ಇನ್ನು ಆಲೂರು ತಾಲೂಕು ಮೂಲದ ಸುಮಂತ್ 19 ವರ್ಷದ ಯುವಕ ಎನ್ನುವಾತನೇ ಪ್ರಿಯಾಂಕಾಗೆ ಕಿರುಕುಳ ನೀಡಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟ ಪ್ರಿಯಕರನಾಗಿದ್ದಾನೆ. ತನಗಿಂತ ಚಿಕ್ಕವನ ಪ್ರೇಮದ ಬಲೆಯಲ್ಲಿ ಬಿದ್ದು ಪ್ರಿಯಾಂಕಾ ದುರಂತ ಅಂತ್ಯ ಕಂಡಿದ್ದಾಳೆ. ಆದ್ರೆ ಘಟನೆ ನಡೆದು ವಾರ ಕಳೆದರೂ ಕೂಡ ಕಿರುಕುಳ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಪ್ರಿಯಕರನ ಬಂಧನವಾಗಿಲ್ಲ. ಇನ್ನು ಈ ಕಡೆ ಯುವತಿ ಪ್ರಿಯಾಂಕಾ ಹೆತ್ತವರು ಕಣ್ಣೀರು ಇಡುತ್ತಿದ್ದಾರೆ. ಹಾಸನ ತಾಲೂಕಿನ ಜಾಗರವಳ್ಳಿಯ ಪ್ರಿಯಾಂಕಾ ತಾಯಿ ಶೋಭಾ ಹಾಗೂ ತಂದೆ ಜಯರಾಮ್ ನಾಯಕ್ ಜೊತೆ ಬೆಂಗಳೂರಿನ ನೆಲಗದ್ದರಹಳ್ಳಿಯಲ್ಲಿ ನೆಲೆಸಿದ್ರು. 3 ತಿಂಗಳ ಹಿಂದಷ್ಟೇ ಡಿಪ್ಲೊಮಾ ಮುಗಿಸಿ ತಾಯಿ ಕೆಲಸ ಮಾಡೋ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಆದರೆ ಪ್ರಿಯಾಂಕಾ ಹಾಸನ ಜಿಲ್ಲೆ ಆಲೂರು ತಾಲೂಕು ಮೂಲದ ಪಾಪಿ ಸುಮಂತ್ನ ಪ್ರೇಮ ಪಾಶಕ್ಕೆ ಸಿಲುಕಿದ್ದಾಳೆ. ಮಗಳ ಲವ್ ವಿಚಾರ ಗೊತ್ತಾಗಿ ಪ್ರಿಯಾಂಕಾಗೆ 21 ವರ್ಷ, ಆ ಹುಡುಗನಿಗೆ ಇನ್ನೂ 19 ವರ್ಷ. ಹೀಗಾಗಿ 2 ವರ್ಷ ಆದ ಬಳಿಕ ನಂತರವೇ ಮದುವೆ ಮಾಡಿದಾಗಿ ತಾಯಿ ಹೇಳಿದ್ರು. ಆದರೂ ಕೂಡ ಪ್ರಿಯಾಂಕಾಳನ್ನ ಬೆನ್ನು ಬಿದ್ದಿದ್ದ ಸುಮಂತ್ ಕೊಡಬಾರದ ಕಾಟ ಕೊಟ್ಟಿದ್ದಾನೆ. ಹೀಗಾಗಿ ಪ್ರಿಯಾಂಕಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.